ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವಾ, ಶರಣು ನಿನಗೆ ಶರಣು. ಪಾಶಾಂಕುಶಧರ ಮೂಷಿಕವಾಹನ ಸರ್ಪಾಲಂಕೃತನೇ ಗಜಾನನ, ಆದಿಪೂಜಿತ ನೀನು ವೇದವಂದಿತ ನೀನು, ಮೋದಕ ಪ್ರಿಯ ನೀನು ಗಣಾಧಿಪ, ಶರಣು ನಿನಗೆ ಶರಣು. She is a leader who has been instrumental for implementing many global grants. Major donor level 1 PHF member. Furnished various positions in her club, Rotary Club Manipal, Zone 4 from 2002 to till date. Dr. Gauri is a well-known pediatrician. She completed her MD DCH in KMC Manipal. Then she trained in UK for 7 years in pediatrics and neonatology. After returning to India, she started to practice as a consultant pediatrician and neonatologist in Sonia Nursing Home, Manipal. When she was 2 years old, her father, Dr. Krishna Rao, Dean KMC Manipal, was charter member of RC Udupi in 1958. Her mother, Dr. Padma Rao, was a doyen in obstetrics and gynecology. She married to Dr. Vishweshwar Rao. He was a famous gastroenterologist. Her elder son, Rotarian PHF Sushil Hadigal, who is with us today, he is a past president of Stavanger International, Norway. Her younger son, Rotarian PHF Dr. Sanjay Hadigal, is a pharmacologist in Bangalore. Both the daughter-in-laws are engineers in multinational company. Ladies and gentlemen, Dr. Gauri influenced many minds through her talk on autism and learning disorder, adolescence issues, maternal issues, etc. She was a past president of Indian Academy of Pediatrics, Udupi District, past president of Child Welfare Committee, Udupi District, patron member of Red Cross Society, lifetime member of Indian Medical Association, and also she was a very good dancer too. Ladies and gentlemen, for the solemn and ceremonial event today, there could not have been any other appropriate person to embellish, to enhance, to enrich, to enlighten this occasion today. I'm absolutely delighted to present the shining star of Rotary firmament, District Governor, Rotary International 3182, Dr. Jayagauri Hadigal. Ladies and gentlemen, thank you. ರೋಟರಿಯನ್ ಡಾಕ್ಟರ್ ಹರ್ಷಕುಮಾರ್ ರೈ ಮಾಡಾವ್, ರೋಟರಿ ಕ್ಲಬ್ ಪುತ್ತೂರು ಯುವದ ಸ್ಥಾಪಕ ಸದಸ್ಯರಾದ ಇವರು ಕ್ಲಬ್ನ ಅಧ್ಯಕ್ಷರಾಗಿ, ವಲಯ ಸೇನಾನಿಯಾಗಿ, ಆಸ್ಟ್ರೇಲಿಯಾ ರೋಟರಿ ಅಂತಾರಾಷ್ಟ್ರೀಯ ಸಮ್ಮೇಳನದ ಸಂಯೋಜಕರಾಗಿ, ರಸ್ತೆ ಸುರಕ್ಷತೆ ಮತ್ತು ಜಾಗೃತಿಯ ರೋಟರಿಯ ಜಿಲ್ಲಾ ಚೇರ್ಮನ್ ಆಗಿ, ಸಿಂಗಾಪುರ್ ರೋಟರಿ ಅಂತಾರಾಷ್ಟ್ರೀಯ ಸಮ್ಮೇಳನದ ಸಂಚಾಲಕರಾಗಿ ಹಾಗೂ ರೋಟ್ರಾಕ್ಟ್ ಕ್ಲಬ್ ಮಂಗಳೂರು ಯುನೈಟೆಡ್ ಇದರ ಕ್ಲಬ್ನ ರಾಯಭಾರಿಯಾಗಿ ವಿವಿಧ ಹುದ್ದೆಗಳನ್ನು ರೋಟರಿಯಲ್ಲಿ ನಿರ್ವಹಿಸಿದ್ದಾರೆ. ಇವರು ರೋಟರಿಯಲ್ಲಿ ಮಾಡಿರುವ ಜನಪರ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ಗುರುತಿಸಿ ರೋಟರಿ ಜಿಲ್ಲಾ ಗವರ್ನರ್ ಮತ್ತು ರೋಟರಿ ಅಂತಾರಾಷ್ಟ್ರೀಯ ಅಧ್ಯಕ್ಷರಿಂದ ಹಲವು ಬಾರಿ ಗೌರವ ಹಾಗೂ ಶ್ಲಾಘನಾ ಪತ್ರವನ್ನು ಪಡೆದಿದ್ದಾರೆ. ಇವರು ಕ್ಲಬ್ನ ಅಧ್ಯಕ್ಷರಾಗಿ ಕೊರೋನಾ ಸಂದರ್ಭದಲ್ಲಿ ಮಾಡಿರುವ ರೋಟರಿ ಸೇವಾ ಕಾರ್ಯ, ವಲಯ ಸೇನಾನಿಯಾಗಿ ರೋಟರಿ ಜಲಸಿರಿ ಯೋಜನೆಯಲ್ಲಿ ಮಾಡಿರುವ ಸೇವಾ ಕಾರ್ಯ ಅತ್ಯಂತ ಪ್ರಶಂಸೆಗೆ ಪಾತ್ರವಾಗಿದೆ. ಕಳೆದ ವರ್ಷದ ಜಿಲ್ಲಾ ಗವರ್ನರ್ HR ಕೇಶವ್ ಅವರ ಮಾರ್ಗದರ್ಶನದಲ್ಲಿ ಕಂದಾಯ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಕೊಡಗು, ಮೈಸೂರು ಮತ್ತು ಚಾಮರಾಜನಗರಗಳಲ್ಲಿ ಆಯಾ ರೋಟರಿ ಕ್ಲಬ್ಗಳ ನೇತೃತ್ವದಲ್ಲಿ ರಸ್ತೆ ಸುರಕ್ಷತೆ ಮತ್ತು ಜಾಗೃತಿಗೆ ಸಂಬಂಧಪಟ್ಟ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ಸಂಘಟಿಸಿ ರೋಟರಿ ಇಂಡಿಯಾದಲ್ಲಿಯೇ ಹೊಸ ದಾಖಲೆ ನಿರ್ಮಿಸಿ ರೋಟರಿ ಜಿಲ್ಲೆಯ ಅತ್ಯುನ್ನತ ಗೌರವ ರೋಟರಿ ಅನ್ಸಂಗ್ ಹೀರೋ ಸನ್ಮಾನಕ್ಕೆ ಪಾತ್ರವಾಗಿದ್ದಾರೆ.
ಇವರು ವೃತ್ತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ವಿನ್ಯಾಸಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಇವರ ತಾಂತ್ರಿಕ, ಶೈಕ್ಷಣಿಕ, ಸಾಮಾಜಿಕ ಹಾಗೂ ಧಾರ್ಮಿಕ ಕ್ಷೇತ್ರಗಳ ಸಾಧನೆಗೆ ಪ್ರತಿಷ್ಠಿತ ಭಾರತ್ ಸನ್ಮಾನ್ ಪ್ರಶಸ್ತಿ, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ದಾಖಲೆ ಹಾಗೂ ವರ್ಲ್ಡ್ ಕಿಂಗ್ಸ್ ಗೌರವ ಸೇರಿದಂತೆ ಹಲವು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇವರು ಪುತ್ತೂರಿನ ಸಂತ ಫಿಲೋಮಿನಾ ವಿದ್ಯಾಸಂಸ್ಥೆ, ನಿಟ್ಟೆ ವಿದ್ಯಾಸಂಸ್ಥೆ, ಸುರತ್ಕಲ್ NITK ಸಂಸ್ಥೆಗಳಲ್ಲಿ ಶಿಕ್ಷಣವನ್ನು ಪೂರೈಸಿದ್ದಾರೆ. ಇವರು ಬ್ರೈಟ್ ವೇ ಇಂಡಿಯಾ ಸಂಸ್ಥೆಯ ಆಡಳಿತ ನಿರ್ದೇಶಕರಾಗಿ, ಭಾರತ ಸರ್ಕಾರದ ಇಂಡಿಯನ್ ರೋಡ್ ಕಾಂಗ್ರೆಸ್ ಇದರ ತಾಂತ್ರಿಕ ಸಲಹೆಗಾರರಾಗಿ, ಪುತ್ತೂರು ತಾಲೂಕು ಯುವ ಬಂಟರ ಸಂಘದ ಅಧ್ಯಕ್ಷರಾಗಿ, ಜನ್ಮ ಫೌಂಡೇಶನ್ ಟ್ರಸ್ಟ್ ಇದರ ಅಧ್ಯಕ್ಷರಾಗಿ, ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಗೌರವ ಕೋಶಾಧ್ಯಕ್ಷರಾಗಿ, ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಮಂಗಳೂರು ಇದರ ಕಾರ್ಯಕಾರಿ ಸದಸ್ಯರಾಗಿ, ದಕ್ಷಿಣ ಕನ್ನಡ ಪೆಟ್ರೋಲಿಯಂ ಡೀಲರ್ಸ್ ಅಸೋಸಿಯೇಷನ್ ಎಕ್ಸಿಕ್ಯೂಟಿವ್ ಸದಸ್ಯರಾಗಿ, ಜನ್ಮ ಕ್ರಿಯೇಷನ್ಸ್ನ ನಿರ್ಮಾಪಕರಾಗಿ ಮತ್ತು ರಾಜ್ಯ ವಿಜ್ಞಾನ ಪರಿಷತ್ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. ಇವರು ಕೃತಿಕಾ ರೈಯವರನ್ನು ವಿವಾಹವಾಗಿ ಹನಿಕಾ ಎಂಬ ಮಗಳೊಂದಿಗೆ ಪುತ್ತೂರಿನಲ್ಲಿ ತಂದೆ ತಾಯಿಯವರ ಜೊತೆ ನೆಲೆಸಿದ್ದಾರೆ. ಇವರೇ ನಮ್ಮ ಅಸಿಸ್ಟೆಂಟ್ ಗವರ್ನರ್ ರೊಟೇರಿಯನ್ ಡಾಕ್ಟರ್ ಹರ್ಷಕುಮಾರ್ ರಾಯ್. With a PhD from Mangalore University, he has authored 35 books and over 500 research papers. His work has been recognized globally with awards from the Government of Karnataka, Karnataka Christian Forum and Dakshina Kannada District Sahitya Parishad. He has served as principal of Vivekananda College, Puttur, and is currently associated with Hampi University and Mangalore University. Dr. Prabhakar is a versatile personality involved in various organizations including Rotary Puttur Elite and YMCA Puttur. His dedication to research and writing has earned him a minor research project from UGC. Please welcome Dr. Peter Wilson Prabhakar. It is truly a pleasure to stand before you today as we gather to reflect on the events done by Rotary Club Puttur Yuva for the year 2023-24. I am going to present an overview of events done so far. The installation of new office bearers of Rotary Club Puttur Yuva for the year 2023-24 was held on July 12, 2023 at Manish Hall, Puttur. The installing officer for the occasion was Rotarian Abhinandan Shetty, PDG, RI District 3182, in the presence of Assistant Governor Zone 5, Rotarian Nasima Pai, Zonal Lieutenant Zone 5, Rotarian Xavier D'Souza, and President ASI Puttur East, Rotarian Budier Radhakrishna Rai. In early July, as we commenced our tenure, several initiatives were aimed at promoting eco-friendliness in Puttur took place. These included events such as Vanamosava at Salumarada, Timmakka Tree Park, Plantation Drive at Bannur Primary Government School, and the beautification of dividers through sapling plantations. Additionally, we participated in classification talks by Rotarian Assistant Governor Nasima Pai, which were conducted periodically. Furthermore, we attended TRF Level 1, Level 2 training seminars and observed the celebration of Kargil Vijay Divas. We extend our sincere gratitude to past President Rotarian Umesh Naik and his team for their exceptional dedication in guiding and supporting individuals facing physical and mental challenges, ensuring they find new homes and new hopes. Their effort has been going on for past many years in relocating and providing shelter to peoples. Recently, they have shown commendable efforts in relocating and providing shelter at Deepashri Vidya Ashrama for 12 elderly orphans. They have also provided invaluable support by relocating and counseling individuals grappling with physical and mental challenges, ensuring they find new homes. We extend our heartfelt appreciation for your exemplary services. In August, we organized a plantation drive under the theme Each One Plant One, along with a series of informative talks. This includes sessions on dental care by Dr. Pratham Shetty, insights into Rotary and personal experiences shared by Rotarian Dr. Rajesh Bejangala, and exploration of government schemes for entrepreneurs by Rotarian Sadiq SM. Additionally, we hosted a Taluk level patriotic song competition and a health theme race on Birumale Hills
titled Health in Our Lives. In September, Chairman of Road Safety and Traffic, Rotarian Dr. Harsha Kumar Rai, attended the Roads Awareness and Fellowship Drive in Mysore. We organized informative talks on various subjects including Explore Yourself by MS Raghu, Lifestyle Diseases by Dr. Pradeep Kumar, and Digital Literacy by Rotarian Sharath. Additionally, we hosted the third season of the Paper Lantern Making Competition as part of our Deepavali festivities. In October, we celebrated Gandhi Jayanti, organized the mega event Rota Yuva Treasure Hunt 3.0 led by Rotarian Vineet Shenoy, conducted a free dental checkup camp, hosted the Dasara camp Utkarshan, and enjoyed a musical night with family gatherings. In November, our activities included hosting the Zonal Cultural Fest Deemtana 2023 at Little Flower Higher Primary School, Puttur. We celebrated the Festival of Lights Deepavali at Birumale Hills with our families. Our club actively participated in the Zonal Rotary Sports event in Sullia. Rotarian Vachana Jayaram conducted a 2-day workshop on perfect utilization of education and knowledge of time management at Pragati Study Center. Additionally, a talk on value-added products of coconut by Mr. Chetan Kumar, CEO of South Canara Coconut Farmers Producers Company Limited, was organized for our Yuva members. In December, we organized a visit to Dr. Shivaram Karant House for the children of Sri Ramakrishna Seva Ashrama. Additionally, we conducted a crime control awareness march in Puttur. January was a busy month for us. We are proud to highlight that our President, Rotarian Pashupati Sharma, and the Chairman for the 8th edition of Ride for Rotary actively participated and successfully completed the ride from Udaipur to Mysore. A talk titled Mind Behind the Wheels by Dr. Anila Deepak Shetty was organized for Vivekananda College of Engineering Technology students. Many members from our club attended the district conference in Mysore. We concluded the month with a 2-day free sterilization program for Desi dogs. In February, we kicked off with a free dental and eye checkup camp along with training sessions on Aadhaar card registration. For some light-hearted moments, we organized a stand-up comedy session with Sri Pattabi Rama from Sulya and a drama titled Leak Out for our Yuva members. Lastly, we held a club assembly and family meet with Assistant Governor Rotary Narasimha Pai as the chief guest. In March, we commenced with the Pulse Polio program drop at Government Hospital, Puttur. During the visit of District Governor Rotarian H.R. Keshav, several projects were inaugurated, including the handing over of lab equipment to Pratibha School Patte, electrification of Gandhi Mantapa at Birumale Hills, installation of CC cameras at Pragnashrama, and restoration of the RO plant at Government Hospital, Puttur. During the month of May and June, Family Meet Payana was organized at Lions Club, Puttur. Books were distributed to needy students of Shivamani Kala and provided uniform to 51 students of Government Lower Primary School, Surbalai. Financial assistance was extended to Kumari Raksha, a second-year degree student at Vivekananda College, to participate in the national weightlifting event held in Delhi. Raincoats were distributed to police personnel at Puttur Police Station, conducted club assembly at Rotary Manisha Hall, and concluded the month of June with a yoga program on account of International Yoga Day at JCI Mulya Training Hall. Ms. Swati B. Shetty served as a resource person for the event. I now present a very brief overview of the activities of the Rotaract and Interact clubs. The Interact club was inaugurated at Sri Ramakrishna High School, Puttur in July. During the same month, a session on adolescent education was conducted for the students led by Rotarian Dr. Anila Deepak Shetty and Rotarian Dr. Yaduraj. In September, a road safety and traffic awareness program were organized. In August, Interact Club was established at Vivekananda Central School, Puttur. The club remained highly active thereafter, undertaking various activities. These included donating a refrigerator to the school staff,
organizing a dental checkup camp, hosting a talk on dental care by Dr. Tara, celebrating Environmental Day, conducting cybercrime awareness seminar, discussing proper hygiene, celebrating Children's Day, donating a wheelchair to the women's maternity ward at the Government Hospital, Puttur, and interacting with residents of Anand Ashrama, an old age home, followed by a shared meal. The Rotaract Club was installed at Akshay College, Puttur in November. Activities such as orientation program and organizing Puttur Taluk KSP Dattinidhi 2015 were carried out. All these events were successful due to the active participation and dedication of club members. Your contribution made these activities possible. In conclusion, this wraps up my secretary's report for the year 2023-24 for RC Puttur Yuva. Thank you all for your attention and support. Thank you. ಒಂದು ವರ್ಷ ಅಧ್ಯಕ್ಷನಾಗಿ ಕ್ಲಬ್ಬನ್ನು ಮುನ್ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಸದಸ್ಯರಿಗೆ ಮೊದಲಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಯಶಸ್ವಿ ಕಾರ್ಯಕ್ರಮದ ಹಿಂದೆ ಪ್ರತಿಯೊಬ್ಬ ಸದಸ್ಯರು ಪಾಲುದಾರರು ನಿಮ್ಮ ಸಹಕಾರ ಇದ್ದ ಕಾರಣ ಈ ಎಲ್ಲ ಕಾರ್ಯಕ್ರಮಗಳು ಮಾಡಲಿಕ್ಕೆ ಸಾಧ್ಯ ಆಯಿತು. ಈಗಾಗಲೇ ದೀಪಕ್ ಅವರು ಹೇಳಿದಂತೆ 10 ಹಲವಾರು ಕಾರ್ಯಕ್ರಮಗಳು ನಡೆದಾಗ ನಿಮ್ಮೆಲ್ಲರ ಸಹಕಾರ ಇದ್ದಿದ್ದರಿಂದ ಯಶಸ್ವಿ ವರ್ಷವಾಗಿ ಯುವದ ವರ್ಷವನ್ನು 9ನೇ ವರ್ಷ ನಡೆಸಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಲಿಕ್ಕೆ ಸಂತೋಷಪಡ್ತೇನೆ. ಹೆಸರುಗಳನ್ನು ಹೇಳ್ತಾ ಹೋದರೆ ಭಾಳಷ್ಟು ಹೆಸರುಗಳಿದೆ. 46 ನಿಮಿಷಗಳು ಹೆಸರುಗಳನ್ನು ಹೇಳ್ತಾರೆ ಹೋಗ್ಬೋದು, ಆದರೆ ನಿಮಿಷಗಳು ಕಮ್ಮಿ. ಹಾಗಾಗಿ ಭಾಳಷ್ಟು ಕಾರ್ಯಗಳ ಹಿಂದೆ ಕೆಲವು ಕಾರ್ಯಕ್ರಮಗಳನ್ನು, ಒಂದು 4 ಕಾರ್ಯಕ್ರಮಗಳನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಖ್ಯವಾದ ಕಾರ್ಯಕ್ರಮ ಡಾಗ್ ಸ್ಟರ್ಲೈಜೇಷನ್, ಬೀದಿ ನಾಯಿಗಳ ಬಗ್ಗೆ ಭಾಳಷ್ಟು ಕಾಳಜಿಗಳನ್ನ ಇಟ್ಟಂದ ಶುರು ಮಾಡಿದಂಥದ್ದು ಕಾರ್ಯಕ್ರಮ. 80 ನಾಯಿಗಳ ಒಂದು ಬೀದಿ ನಾಯಿಗಳ ಜೊತೆಗೆ ಸಾಕು ನಾಯಿಗಳಿಗೆ ಕೂಡ ಶಸ್ತ್ರಚಿಕಿತ್ಸೆಯನ್ನು ಮಾಡಿದಾಗ ಯಶಸ್ವಿ ಒಂದು 2 ತಿಂಗಳಿನಲ್ಲಿ ಬಂದಂಥ ರಿಸಲ್ಟ್ ಈಗ ಮತ್ತೆ ಅಶ್ವಿನಿ ಮೇಡಮ್ ಅವರು ಅದರ ಆ ಪ್ರಾಜೆಕ್ಟನ್ನು ಮುಂದುವರಿಸ್ತಾ ಇರುವಾಗ ಇವತ್ತು 1 ವಾರದ ಯಶಸ್ವಿ ಕಾರ್ಯಕ್ರಮ ಆಗ್ತಾ ಇರೋ ಭಾಳಷ್ಟು ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು ಅಶ್ವಿನಿ ಮೇಡಮ್, ಕಂಟಿನ್ಯೂಷನ್ ಆಫ್ ಪ್ರಾಜೆಕ್ಟ್. ಅದೇ ರೀತಿಯಲ್ಲಿ ರೋಡ್ ಸೇಫ್ಟಿ ಪ್ರೋಗ್ರಾಮ್ ಹರ್ಷಕುಮಾರ್ ರೈ ಅವರು ಕರ್ನಾಟಕ ಗೌರ್ಮೆಂಟ್ನ DK ಶಿವಕುಮಾರ್ ಅವರು ಅಲ್ಲಿವರೆಗೆ ತಲುಪಿ ಅದನ್ನು ಪಠ್ಯಪುಸ್ತಕದಲ್ಲಿ ಆಗಬೇಕು, ಈ ವರ್ಷ ಅದೊಂದು ಕರ್ನಾಟಕದಾದ್ಯಂತ ಆ ಕಾರ್ಯಕ್ರಮ ನಡಿಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಒಂದು ಅತ್ಯಂತ ಶ್ರಮವಹಿಸ್ತಿರುವ ನಮ್ಮ ಡಾಕ್ಟರ್ ಹರ್ಷಕುಮಾರ್ ರೈ ಅವರು ರೋಟ್ರಿ ಉತ್ತವನ್ನು ಕೂಡ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ನ ಮುಂಭಾಗದಲ್ಲಿ ರೋಟ್ರಿ ಯುವಕ್ಕೆ ಒಂದು ಪಬ್ಲಿಕ್ ಇಮೇಜ್ ಅಂತ ತಂದುಕೊಟ್ಟಂಥ ಪ್ರೋಗ್ರಾಮನ್ನು ಕೂಡ ಇಲ್ಲಿ ನೆನೆಸಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ರಾತ್ರಿ 11:30 ನಿರ್ಗತಿಕರನ್ನು ಆಶ್ರಮಕ್ಕೆ ಕರ್ಕೊಂಡೋಗುವಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ನಮ್ಮ ರೊಟೇರಿಯನ್ ಉಮೇಶ್ ನಾಯಕ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಸಿಕೊಳ್ತೇನೆ. ಹಾಗೆ ಟ್ರೆಷರಂಟ್ನ ಕಾರ್ಯಕ್ರಮ ನಮ್ಮ ವಿನೀತ್ ಶೆಣೆಯವರ ನಾಯಕತ್ವದಲ್ಲಿ ನಡೆದಂಥದ್ದು. ಸೊ ಹೀಗೆ ಹೇಳ್ತಾ ಹೋದರೆ ಅದೇ ಹೇಳಿದೆ, 46 ನಿಮಿಷಗಳು ಸಾಧ್ಯವಾಗಲಿಕ್ಕಿಲ್ಲ. ಹಾಗಾಗಿ ಪ್ರತಿಯೊಬ್ಬರ ಹೆಸರುಗಳು ನನ್ನ ಮನದಲ್ಲಿದೆ. ಪ್ರತಿಭಾ ಪಟ್ಟೆ ಸ್ಕೂಲ್ನಲ್ಲಿ ನಮ್ಮ ಚಾರ್ಟರ್ ಪ್ರೆಸಿಡೆಂಟ್ ರತ್ನಾಕರ್ ರೈ ಅವರೇ ಮುತುವರ್ಜಿ ವಹಿಸಿಕೊಂಡು ಆ ಡಿಸ್ಟ್ರಿಕ್ಟ್ ಪ್ರಾಜೆಕ್ಟನ್ನು ಮಾಡಿದಂಥ ದಿನಗಳು. ರೋಟ್ರಿಯ ರೈಡ್ ಫಾರ್ ರೋಟ್ರಿಯ ದಿನಗಳಲ್ಲಿ ಕೃಷ್ಣನಾರಾಯಣ ಮುಳಿ ಸರ್ ಅವರಿದ್ದಾರೆ, ಅವರ ಜೊತೆ ಕಳೆದಂಥ ದಿನಗಳು. ಸೊ 10 ಇಲ್ಲಿ ಅಧ್ಯಕ್ಷರುಗಳಿದ್ದೀರಿ, ತಮ್ಮ ಜೊತೆ ಕಳೆದಂಥ ದಿನಗಳು. ಸೊ ಹೀಗೆ ನೆನಪುಗಳನ್ನು ಮೆಲುಕು ಹಾಕ್ತಾ ಹೋಗ್ತಾ ಇದ್ದರೆ ಖಂಡಿತವಾಗಿಯೂ ದೀಪಕ್ ಅವರಿಂದ ಉದ್ದ ಸ್ಪೀಚ್ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಎಲ್ಲರಿಗೂ ನಾವು ಚಿರಋಣಿ. ನಾನೆಲ್ಲ ಆಭಾರಿಯಾಗಿದ್ದೇನೆ ಅಂತ ಹೇಳ್ತಾ ಕಾರ್ಯದರ್ಶಿಯಾದಂಥ ರೊಟೇರಿಯನ್ ದೀಪಕ್ ಮತ್ತು ಪ್ರಭಾ ಮೇಡಮ್ ಅವರಿಗೆ ಮನದಾಳದ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಇಡೀ ವರ್ಷದ ಸಹಕಾರ ಇಲ್ಲಿ ನಾನು ನೆನೆಸಿಕೊಳ್ಳುತ್ತಾ, ಪ್ರತಿಯೊಬ್ಬರನ್ನು ಮತ್ತೊಮ್ಮೆ ನೆನೆಸಿಕೊಳ್ಳುತ್ತಾ, ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ, ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನಗಣಿಯು.
ದಿನನಿತ್ಯದ ಜೀವನದಲ್ಲಿ ನಮ್ಮ ದಿನಚರಿ ಸುಗಮವಾಗಬೇಕಾದರೆ ನಾವು ಅದೆಷ್ಟೋ ಜೀವಿಗಳಿಗೆ ಋಣಿಯಾಗಿರಬೇಕಲ್ಲವೇ? ಹಾಗಾಗಿ ಪ್ರತಿಯೊಬ್ಬರಿಗೂ ನಾನು ಚಿರಋಣಿ ಅಂತ ಹೇಳುತ್ತಾ ಈ 9ನೇ ವರ್ಷವನ್ನು ಯಶಸ್ವಿ ವರ್ಷವನ್ನು ಮಾಡಲಿಕ್ಕೆ ತಾವೆಲ್ಲರೂ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಪುತ್ತೂರಿನ ರೋಟ್ರಿ ಬಂಧುಗಳು ಅವಕಾಶ ಮಾಡಿಕೊಟ್ಟಿದ್ದೀರಿ. ಪುತ್ತೂರ ಮಹಾಜನತೆ ಒಂದು ಯಶಸ್ವಿ ವರ್ಷವನ್ನು ಆಗಲಿಕ್ಕೆ ಅವಕಾಶ ನೀಡಿದ್ದಕ್ಕಾಗಿ ವಂದಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮನಗಳು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ. ಪದಪ್ರದಾನ ಕಾರ್ಯಕ್ರಮಕ್ಕೆ ನೀವೆಲ್ಲ ಆಗಮಿಸಿದ್ದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಒಂದು ಸಂಸ್ಥೆ ಎಷ್ಟೇ ಉತ್ತಮವಾಗಿ ವಿನ್ಯಾಸಗೊಳಿಸಿದ್ದರೂ ಅದರ ಯಶಸ್ಸಿಗೆ ಆ ಸಂಸ್ಥೆಯ ಸದಸ್ಯರು ಕಾರಣಕರ್ತರಾಗುತ್ತಾರೆ. 10ನೇ ವರ್ಷಕ್ಕೆ ಪಾದಾರ್ಪಣೆಗೊಂಡ ರೋಟರಿ ಕ್ಲಬ್ ಪುತ್ತೂರು ಯುವ ಅದರದೇ ಆದ ಚೌಕಟ್ಟಿನಲ್ಲಿ ಕೆಲಸ ನಿರ್ವಹಿಸುತ್ತಾ ಬಂದಿದೆ. ಇದಕ್ಕೆ ಕಾರಣ ಎಲ್ಲ ಪೂರ್ವಾಧ್ಯಕ್ಷರು ಹಾಗೂ ಸದಸ್ಯರು. ಮೊದಲನೇದಾಗಿ 10ನೇ ವರ್ಷದ ಯಶಸ್ಸಿಗೆ ಈ ಎಲ್ಲ ಪೂರ್ವಾಧ್ಯಕ್ಷರುಗಳಿಗೆ ಹಾಗೂ ಸದಸ್ಯರಿಗೆ ನನ್ನ ಅಭಿನಂದನೆಯನ್ನು ತಿಳಿಸುತ್ತೇನೆ. 2014ರಲ್ಲಿ ರೋಟೇರಿಯನ್ AKS ವಿಶ್ವಾಸ್ ಶೆಣೈ ಅವರು ರೋಟರಿ ಕ್ಲಬ್ ಪುತ್ತೂರು ಈಸ್ಟ್ನ ಅಧ್ಯಕ್ಷ ಅವಧಿಯಲ್ಲಿ ಹುಟ್ಟುಹಾಕಿದ ಈ ಕ್ಲಬ್ ಒಟ್ಟು 47 ಸದಸ್ಯರನ್ನು ಹೊಂದಿದ್ದು, ಹೆಸರೇ ಸೂಚಿಸುವಂತೆ ಇದರಲ್ಲಿ ಎಲ್ಲ ಉತ್ಸುಕ ನವ ತರುಣ ತರುಣಿಯರು ಸದಸ್ಯರಾಗಿರುತ್ತಾರೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ಸ್ಥಾಪಕ ಸದಸ್ಯೆಯಾಗಿರುವ ನಾನು 10ನೇ ವರ್ಷದ ಅಧ್ಯಕ್ಷತೆಯನ್ನು ಸ್ವೀಕರಿಸಿದ್ದೇನೆ. ಈ ಪದಪ್ರದಾನಕ್ಕೆ ಇವತ್ತು ಅತಿಥಿಯಾಗಿ ಸದಾ ಜಯವನ್ನು ತನ್ನೊಂದಿಗೆ ಹೊತ್ತಿರುವ ಸಾಮಾಜಿಕ ಕಳಕಳಿ ಹಾಗೂ ವೈದ್ಯೆಯಾಗಿ ಅಕ್ಕರೆ, ಪ್ರೀತಿ, ಮಮತೆಯನ್ನು ಹೊಂದಿರುವ ತುಂಬಿದ ಕೊಡ
PDG ಡಾಕ್ಟರ್ ಜಯಗೌರಿ ಇವರ ಮುಖೇನ ಪದ ಸ್ವೀಕರಿಸಿದ್ದಕ್ಕಾಗಿ ನಾನು ಆಭಾರಿಯಾಗಿದ್ದೇನೆ. ನನ್ನ ಮನೆಯ ಹಿರಿಯರು ಬಾಬಾ ಕೇಶವ್ ಪ್ರಸಾದ್ ಮುಳಿಯ, ನನ್ನ ಅಕ್ಕ ಕೃಷ್ಣವೇಣಿ ಪ್ರಸಾದ್ ಮುಳಿಯ ಹಾಗೂ ಹಿರಿಯರ ಎಲ್ಲ ಅಕ್ಕಂದರ ಆಶೀರ್ವಾದ, ನನ್ನ ಪತಿ ಕೃಷ್ಣನಾರಾಯಣ ಮುಳಿಯ ಹಾಗೂ ಮಕ್ಕಳು ಇಶಾ ಮುಕುಂದ ಶ್ಯಾಮ್ ಇವರ ಸಹಕಾರ ಹಾಗೂ ಬೆಂಬಲದೊಂದಿಗೆ ಈ ವರ್ಷ ರೋಟರಿ ಇಂಟರ್ನ್ಯಾಷನಲ್ ಥೀಮ್ ಆಗಿರುವ ದ ಮ್ಯಾಜಿಕ್ ಆಫ್ ರೋಟರಿ ಇದಕ್ಕೆ ಅನುಗುಣವಾಗಿ ನಾನು ನನ್ನ ಸಂಸ್ಥೆಯ ಮೂಲಕ ಸೇವೆಯನ್ನು ಉತ್ತಮ ರೀತಿಯಲ್ಲಿ ನೀಡಲು ಪ್ರಯತ್ನಿಸುತ್ತೇನೆ. ಜಿಲ್ಲೆ 3181ರ ಈ ವರ್ಷದ 9 ಯೋಜನೆಗಳನ್ನು ಅಡಿಯಲ್ಲಿ ಉತ್ತಮ ಸಮಾಜಮುಖ ಕಾರ್ಯಕ್ರಮಗಳನ್ನು ಮಾಡುತ್ತೇನೆ ಎಂದು ಆಶ್ವಾಸನೆ ನೀಡುತ್ತೇನೆ. ಸೇವ್ ಅ ಹಾರ್ಟ್ RI ಡಿಸ್ಟ್ರಿಕ್ಟ್ 318ನ ಒಂದು ಪ್ರಮುಖ ಯೋಜನೆ ಈ ವರ್ಷ ಆಗಿದೆ. ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಅವರ ಈ ಯೋಜನೆಯ ಅಡಿಯಲ್ಲಿ ಸಮಾಜಕ್ಕೆ ಪೂರಕವಾದ ಯೋಜನೆ ನೀಡಲು ನಾನು ಇಚ್ಛಿಸುತ್ತೇನೆ. ಹೃದಯಾಘಾತದ ಪ್ರಮಾಣ ಸಮಾಜದಲ್ಲಿ ಹೆಚ್ಚಾಗುತ್ತಿದ್ದು ಈ ಯೋಜನೆಗೆ ಹೆಚ್ಚು ಒತ್ತನ್ನು ನೀಡುವ ಇಚ್ಛೆಯನ್ನು ನಾನು ಇಟ್ಟಿರುತ್ತೇನೆ. ಹ್ಯೂಮನ್ ಸರ್ವಿಸ್ is a work for common good, and it is a way in which we can grow ourselves and develop ourselves. ಈ ಭರವಸೆಯೊಂದಿಗೆ ನಾನು ವಿರಮಿಸುತ್ತಾ ಇದ್ದೇನೆ. ಧನ್ಯವಾದಗಳು. ಇಂದಿನ ಪದ ಸ್ವೀಕಾರ ಕಾರ್ಯಕ್ರಮದಲ್ಲಿ 3 ಜನ ಹೊಸ ಸದಸ್ಯರನ್ನು ನಮ್ಮ ಸಂಸ್ಥೆಗೆ ಸೇರ್ಪಡೆಗೊಳ್ಳಲಿಕ್ಕೆ ನಾವು ತುಂಬ ಸಂತೋಷ ಪಡ್ತಿದ್ದೇವೆ. ಮೊದಲಿಗೆ ಶ್ರೀಮತಿ ಆಶಾ ನಾಯಕ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಇವರನ್ನು ನಮ್ಮ ಸಂಸ್ಥೆ ಅಧ್ಯಕ್ಷರಾಗಿರುವಂಥ ರೋಟರಿನ ಅಶ್ವಿನಿ ಕೃಷ್ಣ ಮುಳಿಯವರು ಪರಿಚಯಿಸಿದ್ದಾರೆ. ಮೂಲತಃ ಕೃಷಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ಶ್ರೀಮತಿ ಆಶಾ ನಾಯಕ್ ಇವರು ತನ್ನದಾದ ಯೂಟ್ಯೂಬ್ ಚಾನೆಲ್ ನಾಯಕ್ಸ್ ಕಿಚನ್ ಎಂಬ ಹೆಸರಿನಲ್ಲಿ ಇವರ ಒಂದು ಯೂಟ್ಯೂಬ್ ಚಾನೆಲ್ ಇದೆ. ಇವರು ಸಿಹಿ ಕೈ ಚಂದ್ರು ನಡೆಸುತ್ತಿರುವ ಬೊಂಬಾಟ್ ಭೋಜನ ಕಾರ್ಯಕ್ರಮದಲ್ಲೂ ಅತಿಥಿಯಾಗಿ ಭಾಗವಹಿಸ್ತಾರೆ ಹಾಗೂ ಡೈಜಿ ವರ್ಲ್ಡ್ನವರು ನಡೆಸಿರುವ ಕುಕ್ಕಿಂಗ್ ಕಾಂಪಿಟೇಷನಲ್ಲೂ ಫೈನಲ್ ರೌಂಡ್ ತನಕ ಸ್ಪರ್ಧಿಸಿರ್ತಾರೆ. ಇಂಟೀರಿಯರ್ ಬಿಸ್ನೆಸ್ನಲ್ಲೂ ವೃತ್ತಿ ಕಾರ್ಯಕ್ರಮ ನಿರ್ವಹಿಸುತ್ತಿದ್ದಾರೆ. ಪತಿ ಶಾಂತಾರಾಮ್ ನಾಯಕ್ ಹಾಗೂ
ದಶಮಾನೋತ್ಸವದ ಸಂಭ್ರಮದಲ್ಲಿರುವ ನಮ್ಮ ಕ್ಲಬ್ ರೋಟರಿ ಕ್ಲಬ್ ಪುತ್ತೂರು ಯುವ ಇದರ ನೂತನ ಅಧ್ಯಕ್ಷೆಯಾಗಿ ಇಂದು ಪದ ಸ್ವೀಕಾರ ಮಾಡಿರುವ ಬಹಳ ಮೇಧಾವಿ ಹಾಗೂ ಮಾತೃ ಹೃದಯದ ಶ್ರೀಮತಿ ಅಶ್ವಿನಿ ಕೃಷ್ಣ ಮೇಡಮ್, ಹಾಗೆ ನೂತನ ಕಾರ್ಯದರ್ಶಿಯಾದಂಥ ಅತ್ಯಂತ ಕ್ರಿಯಾಶೀಲ ಮತ್ತೊಂದು ಸಹೃದಯಿ ವ್ಯಕ್ತಿತ್ವದ ರೋಟೇರಿಯನ್ ಶ್ರೀಮತಿ ವಚನ ಮೇಡಮ್, ಇವರಿಗೆ ನಮ್ಮ ರೋಟರಿ ಜಿಲ್ಲೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ನೆಲೆಯಲ್ಲಿ ಮನಪೂರ್ವಕವಾಗಿ ಶುಭವನ್ನು ಹಾರೈಸ್ತೇನೆ. ಕಳೆದ 1 ವರ್ಷದ ಅವಧಿಯಲ್ಲಿ ಈ ಕ್ಲಬ್ಬಿನ ಒಬ್ಬ ಅಧ್ಯಕ್ಷನಾಗಿ ವಿಭಿನ್ನ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅತ್ಯಂತ ಯಶಸ್ವಿಯಾಗಿ ಈ ಕ್ಲಬ್ಬನ್ನು ಮುನ್ನಡೆಸಿದಂಥ ನನ್ನ ಆತ್ಮೀಯ ಮಿತ್ರ ಪಶುಪತಿ ಶರ್ಮಾ, ಹಾಗೆಯೇ ಅಧ್ಯಕ್ಷರಿಗೆ ಅವರು ಮಾಡುವ ಎಲ್ಲ ಸೇವಾ ಕಾರ್ಯಗಳಲ್ಲಿ ಹಂತದಲ್ಲೂ ಬೆಂಗಾವಲಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ಬಹಳ ಸರಳ ಸಜ್ಜನಿಕೆಯ ಕಾರ್ಯದರ್ಶಿ ಡಾಕ್ಟರ್ ದೀಪಕ್ ಸರ್, ಇವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ದಶ ಸಂಭ್ರಮ ಅಂತ ಹೇಳುವಾಗ ನಮ್ಮ ಕ್ಲಬ್ಬಿನ ಬಗ್ಗೆ ಹೇಳುವುದಿದ್ರೆ 2014ರಲ್ಲಿ ರೋಟರಿ ಕ್ಲಬ್ ಪುತ್ತೂರು ಈಸ್ಟಿನ ಅಧ್ಯಕ್ಷರಾಗಿದ್ದಂಥ ವಿಶ್ವಾಸ್ ಶೆನೆಯವರು ಬಹಳ ಮುತುವರ್ಜಿ ವಹಿಸಿ ಈ ಕ್ಲಬ್ಬನ್ನು ಹುಟ್ಟುಹಾಕಿದ್ರು. ನಮ್ಮ ರೋಟರಿಯ ಹಿರಿಯರಾದಂಥ ಪ್ರಮೀಳಾ ಮೇಡಮ್ ಅವರು ಈ ಕ್ಲಬ್ಬಿನ ಗವರ್ನರ್ ಸ್ಪೆಷಲ್ ರೆಪ್ರೆಸೆಂಟೇಟಿವ್ GSR ಆಗಿ, ನನ್ನ ಸಹೋದರ ರತ್ನಾಕರ್ ರೈ ಅವರು ಈ ಕ್ಲಬ್ಬಿನ ಒಬ್ಬ ಸ್ಥಾಪಕ ಅಧ್ಯಕ್ಷರಾಗಿ ಒಂದು ಭದ್ರ ಅಡಿಪಾಯವನ್ನು ಹಾಕಿಕೊಟ್ರು. ಆನಂತರ ಬಂದಂಥ ಅಧ್ಯಕ್ಷರುಗಳು ನರಸಿಂಹ ಪೈ ಅವರಿರ್ಬೋದು, ಉಮೇಶ್ ನಾಯಕ್ ಅವರಿರ್ಬೋದು, ಸೂರಜ್ ಶೆಟ್ಟಿ ಇರ್ಬೋದು, ಚೇತನ್ ಪ್ರಕಾಶ್ ಅವರಿರ್ಬೋದು, ರಾಜೇಶ್ವರಿ ಅವರಿರ್ಬೋದು, ಭರತ್ ಪೈ ಅವರಿರ್ಬೋದು, ನಾನಿರ್ಬೋದು, ಅಥವಾ ನಮ್ಮ ಪಶುಪತಿ ಶರ್ಮಾ ಅವರಿರ್ಬೋದು. ಇವರು ತಮ್ಮ ಅವಧಿಯಲ್ಲಿ ಶಕ್ತಿ ಮೀರಿ ರೋಟರಿಯ ಸೇವೆಗಳನ್ನು ಮಾಡಿ ತಮ್ಮ ಪರಿಶ್ರಮದ ಮೂಲಕ ಈ ಕ್ಲಬ್ಬಿನ ವರ್ಚಸ್ಸನ್ನು ವರ್ಷದಿಂದ ವರ್ಷಕ್ಕೆ ಹೆಚ್ಚಿಸುವುದು ಮಾತ್ರ ಅಲ್ಲ, ಈ ಕ್ಲಬ್ಬನ್ನು ಸಂಘಟನಾತ್ಮಕವಾಗಿ ಸದೃಢಗೊಳಿಸುವಲ್ಲಿ ನಮ್ಮ ಎಲ್ಲ ಪೂರ್ವಾಧ್ಯಕ್ಷರುಗಳ ಕೊಡುಗೆ ಬಹಳ ದೊಡ್ಡದಿದೆ. ಈ ನಿಟ್ಟಿನಲ್ಲಿ ನಮ್ಮ ಕ್ಲಬ್ಬಿನ 9 ಪೂರ್ವಾಧ್ಯಕ್ಷರುಗಳನ್ನು ಕೂಡ ನೆನೆಸಿಕೊಳ್ಳುತ್ತಾ ನೀವೆಲ್ಲರೂ ಸೇರಿಕೊಂಡವರಿಗೆ ಒಂದು ಗಟ್ಟಿಯಾದ ಚಪ್ಪಾಳೆಯನ್ನು ತಟ್ಟೋಣ. ಇವತ್ತಿನ ನೂತನ ಅಧ್ಯಕ್ಷೆ ಅಶ್ವಿನಿ ಮೇಡಮ್ ಬಗ್ಗೆ ಒಂದಷ್ಟು ಮಾತು ಹೇಳುವುದಿದ್ರೆ, ನಾನು ಈ ಹಿಂದೆ ಕ್ಲಬ್ಬಿನಲ್ಲಿ ಹೇಳಿದ್ದೆ, ನನಗೆ ಅಕ್ಕ ಇಲ್ಲ, ಒಬ್ಬಳು ತಂಗಿ ಇದ್ದಾಳೆ. ಅವಳು 3rd ಸ್ಟ್ಯಾಂಡರ್ಡಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲಿಗೆ ಹೋಗಿದ್ಲು. ನಾನು ರೋಟ್ರಿಗೆ ಬಂದ ನಂತರ ಆ ಒಂದು ಸಹೋದರಿಯ ಪ್ರೀತಿಯನ್ನು ನಾನು ಅಕ್ಕನ ರೂಪದಲ್ಲಿ ಕಂಡಿದ್ದರೆ ಅದು ಅಶ್ವಿನಿ ಅವರಲ್ಲಿ. ಇದು ನನ್ನದೊಬ್ಬನ ಅನುಭವ ಅಲ್ಲ, ನಮ್ಮ ಕ್ಲಬ್ಬಿನ ಬಹಳಷ್ಟು ಕಿರಿಯ ಸದಸ್ಯರಿಗೆ ಸದಾ ಮಾರ್ಗದರ್ಶನ ನೀಡುವ ಒಂದು ದೊಡ್ಡ ಸಹೋದರ ಇದ್ದರೆ ನಮ್ಮ ಕ್ಲಬ್ಬಿನಲ್ಲಿ ಅದು ಅಶ್ವಿನಿ ಅವರು. ಅದೇ ರೀತಿ ನಮ್ಮ ಕಾರ್ಯದರ್ಶಿಯ ಬಗ್ಗೆ ವಚನ ಮೇಡಮ್ ಅವರು, ನಾನು ಅವರನ್ನು ನಿಟ್ಟೆಯಲ್ಲಿರುವಾಗ ಕಾಲೇಜು ದಿನಗಳಿಂದಲೇ ನೋಡ್ತಾ ಬಂದವ. ಆಗಲೇ ಅವರಲ್ಲಿ ಒಂದು ನಾಯಕತ್ವದ ಲಕ್ಷಣ ಇತ್ತು. ನೀವಿವತ್ತು ನೋಡ್ಬೋದು, ನಮ್ಮ ಕ್ಲಬ್ಬಿಗೆ ಸೇರಿ ಅವರು 2 ವರ್ಷ ಆದದಷ್ಟೇ ಒಂದು ಕಡೆ ನಮ್ಮ ರೋಟರಿ ಯುವದ ಕಾರ್ಯದರ್ಶಿಯಾಗಿದ್ದಾರೆ,
ಇನ್ನೊಂದು ಕಡೆ ಪುತ್ತೂರು ಇನ್ನರ್ ವೀಲ್ನ ಕಾರ್ಯದರ್ಶಿಯಾಗಿ ಎರಡೆರಡು ಜವಾಬ್ದಾರಿಗಳನ್ನು ಏಕಕಾಲದಲ್ಲಿ ನಿರ್ವಹಿಸುವುದನ್ನು ನಾವು ನೋಡಿದರೆ ಇದು ಅವರ ಸಾಮರ್ಥ್ಯ ಮತ್ತು ಆತ್ಮವಿಶ್ವಾಸಕ್ಕೆ ಹಿಡಿದ ಕೈಗನ್ನಡಿ ಅಂತ ಹೇಳಿದರೆ ಅದು ತಪ್ಪಾಗಲಿಕ್ಕಿಲ್ಲ. ನಮ್ಮ ರೋಟರಿ ಅಂತಾರಾಷ್ಟ್ರೀಯ ಅಧ್ಯಕ್ಷೆ ಸ್ಟೆಫಿನಿ ಎ ಆರ್ಚುಕ್ ಅವರ ಧ್ಯೇಯ ದ ಮ್ಯಾಜಿಕ್ ಆಫ್ ರೋಟ್ರಿ ಏನಿದೆ, ಅದಕ್ಕೆ ಪೂರಕವಾಗಿ ಈ ಇಬ್ಬರು ಮಹಿಳಾ ಶಕ್ತಿಗಳು ಜೊತೆಯಾಗಿಕೊಂಡು ನಮ್ಮ ಜಿಲ್ಲಾ ಗವರ್ನರ್ ವಿಕ್ರಮ್ ದತ್ತ ಸರ್ ಅವರ 9 ರೋಟ್ರಿ ಜಿಲ್ಲಾ ಯೋಜನೆಗಳನ್ನು ಪರಿಪೂರ್ಣವಾಗಿ ಅನುಷ್ಠಾನಗೊಳಿಸುವುದರ ಜೊತೆಗೆ ಅದನ್ನು ಕಾರ್ಯರೂಪಕ್ಕೆ ತರುವ ಮೂಲಕ ಈ ರೋಟ್ರಿ ವರ್ಷದಲ್ಲಿ ಇವರು ಡಬ್ಬಲ್ ಮ್ಯಾಜಿಕ್ ಮಾಡ್ತಾರೆ ಅನ್ನುವ ವಿಶ್ವಾಸ ನನಗಿದೆ. ಹಾಗೆ ನಮ್ಮ ಕ್ಲಬ್ಬಿನ ಸದಸ್ಯರ ಬಗ್ಗೆ ನಾನು ಹೇಳಲೇಬೇಕು. ನಾನು ಭಾಳಷ್ಟು ಬಾರಿ ಭಾಷಣದಲ್ಲಿ ಹೇಳಿದ್ದೇನೆ, ರೋಟ್ರಿ ಪುತ್ತೂರು ಯುವದ ಸದಸ್ಯರಂದರೆ ಅವರು ಪುತ್ತೂರಿನ ಒಂದು ಅನರ್ಘ ರತ್ನಗಳು ಮುತ್ತುಗಳಿದ್ದ ಹಾಗೆ ಅಂತ. ಯಾಕೆಂತ ಹೇಳಿದರೆ ನೀವೇ ಗಮನಿಸಿ, ನಮ್ಮ ಕ್ಲಬ್ಬಿನ ಪ್ರತಿಯೊಬ್ಬ ಸದಸ್ಯರು ಕೂಡ ಒಂದಲ್ಲ ಒಂದು ವಿಚಾರದಲ್ಲಿ ವಿಶೇಷತೆಯನ್ನು ಹೊಂದಿ ಒಂದು ವೈಶಿಷ್ಟ್ಯತೆಯನ್ನು ಮೆರೆದವರು. ಹಾಗಿರುವಾಗ ಈ ಕ್ಲಬ್ಬಿಗೆ ನಾನು ಕೂಡ ಒಬ್ಬ ಸದಸ್ಯನಾಗಿ, ಈ ಕ್ಲಬ್ಬಿನ ಒಬ್ಬ ಸ್ಥಾಪಕ ಸದಸ್ಯನಾಗಿ, ಅಧ್ಯಕ್ಷನಾಗಿ, ವಲಯ ಸೇನಾನಿಯಾಗಿ, ಇಂದು ಅಸಿಸ್ಟೆಂಟ್ ಗವರ್ನರ್ ಆಗಿ ಸೇವೆ ಮಾಡ್ತಾ ಇರೋದು ನನಗೆ ಅತ್ಯಂತ ಹೆಮ್ಮೆ ಮತ್ತು ಅಭಿಮಾನದ ಸಂಗತಿ. ಬಂಧುಗಳೇ, ಒಂದು ಕೊನೆಯ ಮಾತು, ಒಂದು ಹೆಣ್ಣಿನ ಹಣೆಗೆ ಸಿಂಧೂರ ಅಥವಾ ತಿಲಕ ಇಟ್ಟಾಗ ಅವಳೆಷ್ಟು ಲಕ್ಷಣವಾಗಿ ಸಂಸ್ಕಾರಯುತವಾಗಿ ಕಾಣಿಸ್ತಾಳೋ, ಅದೇ ರೀತಿ ದಶಮಾನೋತ್ಸವದ ಸಂಭ್ರಮದಲ್ಲಿರುವ ನಮ್ಮ ಕ್ಲಬ್ಬಿಗೆ ಅಶ್ವಿನಿ ಮೇಡಮ್ನವರು 10ನೇ ವರ್ಷದ ಅಧ್ಯಕ್ಷೆಯಾಗಿ ಸಿಂಧೂರದಂತೆ ನಮ್ಮ ಕ್ಲಬ್ಬನ್ನು ಇನ್ನಷ್ಟು ಮೆರಗಿಸ್ತಾರೆ ಅನ್ನುವ ಸಂಪೂರ್ಣ ವಿಶ್ವಾಸ ನನಗಿದೆ. ಅದರ ಜೊತೆಯಲ್ಲಿ ಭಾಳಷ್ಟು ಹಿರಿಯರು ಕಿರಿಯರು ನೀವೆಲ್ಲ ಇದ್ದೀರಿ. ಈ ಯುವ ಪ್ರತಿಭೆಗಳೇ ತುಂಬಿರುವಂಥ ನಮ್ಮ ಕ್ಲಬ್ಬಿಗೆ ನಿಮ್ಮೆಲ್ಲರ ಮಾರ್ಗದರ್ಶನ ಹಾರೈಕೆ ಇರಲಿ ಅನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ರೋಟ್ರಿ. ರೋಟರಿ ಕ್ಲಬ್ ಪುತ್ತೂರು ಯುವ ಇದನ್ನು 2024-25ನೇ ಸಾಲಿನಲ್ಲಿ ಮುನ್ನಡೆಸುವಂಥ ಜವಾಬ್ದಾರಿಯನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ಆ ಕಾರ್ಯವನ್ನು ಈಗಾಗಲೇ ಆರಂಭಿಸಿರುವಂಥ ಅಧ್ಯಕ್ಷರಾದ ರೋಟೇರಿಯನ್ ಅಶ್ವಿನ್ ಕೃಷ್ಣ ಮುಳಿಯ, ಹಾಗೆ ಕಾರ್ಯದರ್ಶಿಗಳಾದಂಥ ರೋಟೇರಿಯನ್ ವಚನ ಜಯರಾಮ್ ಮತ್ತವರ ಪೂರ್ಣ ತಂಡದವರಿಗೆ ZL ನೆಲೆಯಲ್ಲಿ ಅಭಿನಂದನೆಯೊಂದಿಗೆ ಶುಭಾಶಯವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಹಿಂದಿನ ವರ್ಷದಲ್ಲಿ ಕಾರ್ಯನಿರ್ವಹಿಸಿರುವಂಥ ಅಧ್ಯಕ್ಷರಾಗಿರುವ ರೋಟೇರಿಯನ್ ಪಶುಪತಿ ಶರ್ಮಾ, ಹಾಗೆ ಕಾರ್ಯದರ್ಶಿಗಳಾದಂಥ ರೋಟೇರಿಯನ್ ಡಾಕ್ಟರ್ ದೀಪಕ್ ಇವರ ಮತ್ತು ಇಡೀ ತಂಡ ಇವರ ಕಾರ್ಯ ತತ್ಪರತೆಗಾಗಿ ಆ ಇಡೀ ತಂಡಕ್ಕೆ, ಅಧ್ಯಕ್ಷರಿಗೆ, ಕಾರ್ಯದರ್ಶಿಯವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ.
ಈ ಹೊಸ ತಂಡ ಈ ಕ್ಲಬ್ಬನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ಕೈಗೆತ್ತಿಕೊಂಡಿದೆ. ಈ ಕಳೆದ ವರ್ಷದಲ್ಲಿ ಇದ್ದ ಹಾಗೆ ಮುಂದಿನ ವರ್ಷದಲ್ಲಿ ಕೂಡ ನಿಮ್ಮ ಎಲ್ಲ ಯೋಜನೆಗಳು ಜಾರಿಯಾಗುವಾಗ ಒಂದು ಯುಟಿಲಿಟೇರಿಯನ್ ಪ್ರಿನ್ಸಿಪಲ್ ಅಂತ ಇದೆ, ಯುಟಿಲಿಟೇರಿಯನ್ ಥಿಯರಿ ಅಂತ ಇದೆ. ಅಂದರೆ ಗ್ರೇಟೆಸ್ಟ್ ಹ್ಯಾಪಿನೆಸ್ ಆಫ್ ದ ಗ್ರೇಟೆಸ್ಟ್ ನಂಬರ್. ಅಂದರೆ ಒಂದು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಅತ್ಯಂತ ಹೆಚ್ಚಿನ ಜನರಿಗೆ ಪ್ರಯೋಜನ ಲಭ್ಯವಾಗುವಂಥ ಕಾರ್ಯಕ್ರಮ ಅದು ಕಳೆದ ವರ್ಷ ಕೂಡ ನಡೆದಿದೆ. ಆ ರೀತಿಯ ಕಾರ್ಯಕ್ರಮ ನಡೆದಾಗ ನಮ್ಮ ಕ್ಲಬ್ಬಿನ ಸದಸ್ಯರ ಪ್ರಯತ್ನಕ್ಕೆ ಒಂದು ಸಾರ್ಥಕ್ಯತೆ ಬರ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಹೊಸ ಅಧ್ಯಕ್ಷರು ಈ ನಮ್ಮ ಬೀದಿ ನಾಯಿಗಳ ಸಂತಾನಹರಣ ಆ ಚಿಕಿತ್ಸೆ ಆ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸುವಂಥ ಯೋಜನೆಯನ್ನು ಹಾಕಿಕೊಂಡು ಅದನ್ನು ಈಗಾಗಲೇ ಆರಂಭ ಮಾಡಿದ್ದಾರೆ. ನಿಮ್ಮ ಹೊಸತಾಗಿ ಕೈಗೆತ್ತಿಕೊಂಡಿರುವ ಈ ಯೋಜನೆಗೆ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ಹಾಗೆಯೇ ಅದು ಒಂದು ಉತ್ತಮ ಕಾರ್ಯಕ್ರಮವಾಗಿ ಮೂಡಿ ಬರಲಿ ಎಂಬಂಥ ಹಾರೈಕೆಯನ್ನು ಮಾಡಿಕೊಳ್ತಾ ಇದ್ದೇನೆ. ನಾವು ಒಂದು ವಿಚಾರವನ್ನು ನೆನಪಿಡಬೇಕು. ನಮ್ಮ ಎಲ್ಲರ ಬದುಕಲ್ಲಿ ಅಥವಾ ಒಂದು ಸಂಘ ಸಂಸ್ಥೆಯ ಆ ಬದುಕಲ್ಲಿ ಕೂಡ ಪ್ರಯಾಣದಲ್ಲಿ ಕೂಡ ಒಂದು ನಿಮಿಷದಲ್ಲಿ ಯಾರ ಜೀವನ ಕೂಡ ಬದಲಾಗುವುದಿಲ್ಲ. ಆದರೆ ಒಂದು ನಿಮಿಷ ಯೋಚನೆ ಮಾಡಿ ತೆಗೆದುಕೊಂಡ ನಿರ್ಧಾರ ಮಾತ್ರ ಅದು ಎಲ್ಲರ ಜೀವನವನ್ನು ಬದಲಾಯಿಸ್ತದೆ. ಹಾಗೆ ಜನರ ಬದುಕನ್ನು ಬದಲಾಯಿಸುವಂಥ ಸಕಾರಾತ್ಮಕವಾದಂಥ ನಿರ್ಧಾರಗಳು ಕಾರ್ಯಕ್ರಮಗಳು ಅದು ಜಿಲ್ಲೆಯ 9 ಯೋಜನೆಗಳ ಒಟ್ಟಿಗೆ ರೋಟ್ರಿ ಯುವದ ವೈಶಿಷ್ಟ್ಯಪೂರ್ಣವಾದಂಥ ಕಾರ್ಯಕ್ರಮಗಳು ಕೂಡ ಅದು ಅನುಷ್ಠಾನ ಈ ವರ್ಷದಲ್ಲಿ ಆಗಲಿ ಎಂಬಂಥ ಹಾರೈಕೆಯ ಒಂದಿಗೆ ZL ನೆಲೆಯಲ್ಲಿ ನನ್ನ ಇತಿಮಿತಿಯ ಒಳಗೆ ನೀಡುವಂಥ ಸಹಕಾರ ಅದನ್ನು ನಾನು ಈ ಕ್ಲಬ್ಬಿಗೆ ನೀಡಲಿಕ್ಕೆ ನಾನು ಬದ್ಧನಾಗಿದ್ದೇನೆ ಎಂಬ ಮಾತಿನೊಂದಿಗೆ 24-25ನೇ ರೋಟ್ರಿ ಹೊಸ ವರ್ಷವನ್ನು ಆರಂಭ ಮಾಡಿದಿರಿ. ಈ ಹೊಸ ತಂಡದ ಜಾದು ಅದು ಮುಂದಿನ 1 ವರ್ಷ ಕಾಲ ಅನಾವರಣ ಆಗಲಿ ಎಂಬಂಥ ಹಾರೈಕೆ ಮತ್ತು ಶುಭಾಶಯದ ಒಂದಿಗೆ ಸರ್ವರ ಬದುಕು ಹಸನಾಗಲಿ ಎಂಬ ಭಿನ್ನಹದೊಂದಿಗೆ ನನ್ನ ಮಾತಿಗೆ ತೆರೆಯನ್ನು ಎಳೆಯುತ್ತಿದ್ದೇನೆ. ವಂದನೆಗಳು. Way back in 2014, when Rotarian Mr. Vishwas Chanai was our president, the Bhishma of Puttur Rotary, his father Rotarian PHF Mr. K.R. Chanai prompted our president to establish this club, and by now good 10 years have passed by. This Rotary Club consists of young men and women with great enthusiasm and with radiance, as we can see in their faces. For every Rotary Club, there's a lot of programs and items to learn from this Rotary Yuva. I wish the new office bearers, incoming office bearers, Mrs. Ashwini Krishna, as well as Rotarian Vandana Vachana Jairam, all the best in their endeavor to success. The past president, immediate past president, Rotarian Mr. Pashupati Sharma and the team led by them have done a wonderful job, plentiful programs as we have seen. They have done a great job and created hope
real hope as the theme of last year. I wish them ever great heights in achieving wonderful performance. With these few words, I conclude. I wish everybody success and good luck. Thank you. No. First of all, I consider it a very great honor that I have been invited as an installing officer to this club on its centennial year. Thank you, Ashwini. I don't know how she got the idea, but thank you very much for that. I really consider it a great privilege to be here. I have been told about this club by many people. As soon as I came, Narsim, I don't know wherever he is, he told me, ours is a 10-year-old club, this is the centennial year. And then the AG, Harsha Kumar said, this is a special club, madam. They're all youngsters here and below 35 years. And then I met the MCs, Nikhil Shetty and, what's her name? Vachana, no? Diksha and Nihal. So, and then Ashwini came and said, I am Ashwini. I have never seen her before. Today I am seeing her. And then Vachana came and said, I am the secretary, madam. So one beautiful lady after another. And then there was another joint secretary. Diksha. Yes. So I got a set of beautiful ladies coming and telling me, I am this today, I am that today. And so to all the members here, especially the men, you have to come for every meeting of this club. You don't need to do anything. You don't even have to listen. All you need to do is just sit in front and look at all the beautiful ladies. When I became the governor, I have always been a very proud Rotarian. So, my father was a Rotarian. A long time ago, 1964, he was the president of our club. And so Rotary has been been a part of my life ever since I was a child. And Mr. Ramesh Pai, Rotarian Ramesh Pai, who was RI director, he also hails from my club. And at that time, so Rotary has been a part and parcel of my life always. Sometimes when I became the governor, I found that we have been talking about the same things for a very, very long time, and it's time we changed and improved. We have been talking about membership for almost 30 years. Same 1.2 million, I've been saying 1.2 million for the past 30 years. And that's not good. So my hearts go out to the membership chair. Who's the membership chair today of your new team? Huh? Kusum. Kusum is there, sitting. Where? Right. You got a huge task in front of you. 47 is a membership. Make it 60. I'm not giving you a big goal. Make it 60 and become a large club. Yeah. There are superpowers in the world, they are America, then was Japan. But how many of you have gone to Japan? Can you raise your hands? Wonderful, yes. Any others? One? Any others? You? Me too. You've been? Okay, great. Oh, Ashwini has also gone to Japan.
Nice. See, Japan, when it came from nothing, it was bombed. The Hiroshima and Nagasaki was bombed in 1945, and because of that, the World War II ended. Many people said, why did you have to bomb the Hiroshima and Nagasaki and kill millions of people? Then they said, if we had not bombed it, the World War II would not have ended, and many more people would have died. So I had the opportunity to go to Japan a few years ago, and it's something that you all should visit, because it is the attitude of the people that is so amazing. If you go to Japan in any hotel, they won't take a tip. When I went to a small, not a big hotel, small hotel, when I went there, when I had my lunch, and then I tipped the waiter, he didn't take it. He came running outside. I walked off, and not knowing that we are not supposed to tip. So I walked off, and at the door, this waiter comes running behind me and said, Madam, please take the tip. So this will not happen in India. Why is it happens there, and why can't we do the same thing? Not that I don't mind tipping, I enjoy tipping. But why can't we have the same attitude is what I am worried about. Because they are worried about their country. And how many of us can proudly say we are Indians? We must be proud of our own country, and that's what makes us great, normal, great Indians. There is a certain method which the Japanese follow. And the first method is Kaizen. These are the words of Japanese word language. Kaizen. Kaizen means having small improvements of 0.01%. Every day, tomorrow you must have improved your life by 0.01. ಉದಾಹರಣೆಗಾಗಿ ಹೇಳುವುದಾದರೆ ನಾವು ಪ್ರಾಣಾಯಾಮ ಒಳ್ಳೆಯದಂತ ಎಲ್ಲರೂ ಹೇಳ್ತಾರೆ, 15 ನಿಮಿಷ ಮಾಡಬೇಕು. ಆದರೆ ಪ್ರಾಣಾಯಾಮ ಮಾಡುವಾಗ ನಮಗೆ 15 ನಿಮಿಷ ಅದು ನಡೆಯುವುದೇ ಇಲ್ಲ. ಈಗ ಮುಗೀತು ಅಂತ ನಾವು ಎಣಿಸ್ತಾ ಇರ್ತೇವೆ. ಆದರೆ ಸ್ಟಾರ್ಟ್ ವಿತ್ 30 seconds. Tomorrow do it for 40 seconds. And then the day after make it up to 1 minute. And then so every day make some small improvement in your life. I have reached the stage in life at 68 years old. I want to improve my life a little bit better, improve myself a little bit better. Another thing which I have decided to do is, I'm supposed there are if you search in Google 100 best books that you're supposed to read in your life, you will get a list of 100 books. So start reading books and teach your children to read, and they will never ever be bored. Let them not look at iPad and mobiles. Let them start reading books. This is my advice to all youngsters. You are all youngsters here. Start reading books. The other thing, the next thing in Japanese life is called Shinrin. Shinrin means go out every day and be with the environment, be with life outside. And because when I was coming from Manipal to here, Manipal we don't have big forests. We have just a few trees. But on the way to Puttur, I saw the beautiful sight, the scenic beauty, and that is something that you feel. Even in sitting inside a car, I was feeling motivated to do better. So go outside every day for about half an hour and enjoy the environment around you. The third thing is called Ikigai. I don't know, many of you might have heard the word Ikigai. There's a book called Ikigai, and not written in Japanese, in English only, but it gives you a great idea. Ikigai means the purpose of being. Purpose of being meaning that ನಾವು ಬೆಳಿಗ್ಗೆ ಹೇಳುವಾಗ ನಮಗೆ ಒಂದು ಅಯ್ಯೋ ಇವತ್ತು ಹೋಗಬೇಕಾ ನಮ್ಮ ಕೆಲಸಕ್ಕೆ ಅಂತ ಇರ್ತದೆ ಕೆಲವು ದಿವಸ. ಹಾಗಿರಬಾರ್ದು. ನಮಗೆ ಯಾವಾಗ
ಯಾವಾಗ ನಮಗೆ ಹೇಳುವಾಗ ಇವತ್ತು ನಾನು ಮನೆಗೆ ಕೆಲಸಕ್ಕೆ ಹೋಗ್ತಾ ಇದ್ದೇನೆ ಅಂತ ಒಂದು ಖುಷಿಯಲ್ಲಿ ನಾವು ದಿವಸವನ್ನು ಶುರು ಮಾಡಿದರೆ ಅದೇ ಇಕಿಗಾಯ್. ಸೊ ಡೂ ವಾಟ್ ಯು ವಾಂಟ್ ಟು ಡೂ ವಾಟ್ ಯು ಆರ್ ಗುಡ್ ಆ್ಯಟ್ and do what you enjoy doing. So I am a doctor. I enjoy being a doctor. I enjoy seeing my patients and talking to the patients. So I never get bored of that. So, and then you will definitely be a success. This is my advice to all the youngsters here. Choose something that you want to do in life which you enjoy doing, and you will never ever be bored. You will never feel that, oh, this is enough, I have worked long enough. No. Even today, after my stroke, I go to the clinic, talk to my patients and see my patients. And that's what I want all the youngsters to get in their life, and I wish them all success. Done. So, but that is something that a president and secretary will learn how to cope with. That will happen. And that next time you have to quietly tell them, not in public, but quietly tell them, you should have been there early, you should have been there before the chief guest came. These are the imperfections you will find, and after some time you will realize that it's not all that very, very important to go on criticizing people. I am very, very scared of people who criticize other Rotarians. Just stay away from them. My advice to youngsters is stay away from people who criticize other Rotarians and say, ಅವರು ಅಷ್ಟೇನು ಸರಿ ಇಲ್ಲ, ಏನು ಬೇಕಾದರೆ ಮಾತಾಡ್ತಾರೆ ಅಂತ ಹೇಳ್ತಾರಲ್ಲ ಕೆಲವರು. ಅವರಂತ ನನಗೆ ಸ್ವಲ್ಪ ಹೆದರಿಕೆ, ಅವ್ರಿಗೆ ನನ್ನ ಫ್ರೆಂಡ್ ಆಗಲಿಕ್ಕೆ ಆಗೋದಿಲ್ಲ. So stay away from people who criticize other people all the time. I congratulate Pashupati Sharma. Pashupati Sharma, no? Pashupati Sharma for the wonderful work that you have done. God bless you, and wishing you great heights in Rotary. Ashwini and Vachana, I'm sure you will have a wonderful year. You have strong people to advise you and good people to advise you. That's what I like about Rotary. There is goodness in Rotary. There are many mean people. ನಮ್ಮ ಸೊಸೈಟಿಯಲ್ಲಿ ನೋಡಿದರೆ ಕೆಲವರು ಒಳ್ಳೆಯವರು ಇರುವುದಿಲ್ಲ, ನಿಜವಾಗಿ ಒಳ್ಳೆಯವರು ಇರುವುದಿಲ್ಲ. ಆದರೆ ಸಹ ರೋಟ್ರಿಯಲ್ಲಿ ನಾವು ಅಷ್ಟು ಕೀಳು ಭಾಗದವರು ಇಲ್ಲ. ಕೀಳು ಮನಸ್ಸಿನ ಮೈಂಡ್ ವೈಸ್, I'm not talking about any other thing. Only ಎಲ್ಲರೂ ಒಳ್ಳೆಯವರು. ಸೊ ಒಳ್ಳೆಯವರ ಜೊತೆ ನಾವಿರುವಾಗ ಅದೊಂದು ಸಂತೋಷ. ಸೊ ಪ್ರತಿ ಮೀಟಿಂಗಿಗೆ ನೀವೆಲ್ಲರೂ ಅಟೆಂಡ್ ಮಾಡಬೇಕು. And support Ashwini and Vachana and give them give ideas. Take part in projects. The new members, 3 new members, where are they? Elidira new members hogi aita manege ಊಟ ಮಾಡಿ ಇಲ್ಲ, ಅಷ್ಟೇನು ಟೈಮ್ ಆಗಲಿಲ್ಲ ಇನ್ನು ಊಟ ಮಾಡಲಿಕ್ಕೆ. ಸೊ ಪ್ರತಿ ಮೀಟಿಂಗ್ಗೆ ನೀವು ಖಂಡಿತವಾಗಿ ಬರಬೇಕು. And support the president and secretary, and please attend the projects. There are beautiful projects that are going to be done, so please attend the projects. Oh, by the way, Anila Deepak, thank you for that wonderful introduction of me. That was the best introduction I've ever had. I don't know who told you I can dance. I can't dance. But I hope someday I will dance, for your sake at least. So once again, thanking you all for giving me this opportunity to be here in this wonderful club. I wish you all the very, very best and God's blessings. Thank you. ಪದಪ್ರದಾನ ಕಾರ್ಯಕ್ರಮಕ್ಕೆ ಇಲ್ಲಿ ಆಸೀನರಾಗಿರುವ ಎಲ್ಲ ಅತಿಥಿಗಳು ಇವತ್ತು ಡಾಕ್ಟರ್ ಎಂಬ ಪದವಿಯನ್ನು ಹೊಂದಿರುವುದೊಂದು ವೈಶಿಷ್ಟ್ಯ. ಇಬ್ಬರು ಇದರಲ್ಲಿ ವೃತ್ತಿಯಲ್ಲಿ ವೈದ್ಯರಾಗಿದ್ದರೆ, ಮತ್ತಿಬ್ಬರು ಅವರ ಸಂಶೋಧನೆಗೆ ಅವರು ಡಾಕ್ಟರೇಟ್ ಪದವಿಯನ್ನು ಪಡೆದವರು. ಈ ಡಾಕ್ಟರ್ ಎಂಬ ನಾಮಾಂಕಿತವನ್ನು ಅವರು ಹೊಂದಿದ್ದಾರೆ. ಇಬ್ಬರು ಕ್ಲಬ್ಬನ್ನು ಗೈಡ್ ಮಾಡುವ ಮೆಂಟರ್ಗಳಾದರೆ, ಇನ್ನಿಬ್ಬರು ಹಿತೈಷಿಗಳಾಗಿ ನನ್ನನ್ನು ಹಾರೈಸಿ ನನ್ನ ಕ್ಲಬ್ಬಿನ ಎಲ್ಲ ಸದಸ್ಯರನ್ನು ಹಾರೈಸಲು ಇವತ್ತು ಇಲ್ಲಿದ್ದಾರೆ. ಇಂತಹ ಜ್ಞಾನ ಭಂಡಾರ ಇರುವ ಅತಿಥಿಗಳ ನಡುವೆ ಇವತ್ತು ಪದ ಸ್ವೀಕಾರ ಮಾಡಿರುವುದು ನನಗೆ ಒಂದು ಖುಷಿಯ ವಿಷಯ.
ಈಗಾಗಲೇ ಸಮಯದ ವಿಳಂಬವಾಗಿದೆ. ಪ್ರೋಗ್ರಾಮ್ ಬೇಗ ಇದನ್ನು ಮುಗಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಇವತ್ತು ಪದ ಪ್ರದಾನ ಮಾಡಲು ನನಗೆ PDG ಸಾಲಿನಲ್ಲಿ ಯಾರಾದರೂ ಲೇಡೀಸ್ ಬೇಕು ಅಂತ ರೊಟೇರಿಯನ್ ನರಸಿಂಹಪೈ ಅವರಲ್ಲಿ ಕೋರಿಕೊಂಡಾಗ ಅವರು ಸೂಚಿಸಿದ ಹೆಸರೇ ಡಾಕ್ಟರ್ ಜಯಗೌರಿ ಪೈ ಇವರು, ಅ ವುಮೆನ್ ವಿತ್ ಫ್ಯಾಮಿಲಿ ವ್ಯಾಲ್ಯೂಸ್ ಆ್ಯಂಡ್ ಹ್ಯೂಮನ್ ವ್ಯಾಲ್ಯೂಸ್. ಇವರ ನಡುವೆ ಇವತ್ತು ನಾವು ರೋಟರಿ ಯುವದ ಸದಸ್ಯರು 28ರ 38ರ 48ರ ಆಸುಪಾಸು, ನಾನು ಹಿರಿಯಕ್ಕ, ನನ್ನಿಂದೆಲ್ಲ ಕಿರಿಯರು, ಪ್ರಾಯಶಃ ನಾನು ಉಮೇಶ್ ನಾಯಕ್ ರತ್ನಾಕರ್ ಹಿರಿಯರಾಗಿರ್ಬೋದು ಈ ಕ್ಲಬ್ನಲ್ಲಿ. ನಾವೆಲ್ಲರೂ ಈ 68ರ ಯುವತರಣಿಯಿಂದ ಸ್ಫೂರ್ತಿದಾಯಕ ಮಾತನ್ನು ಇವತ್ತು ಕೇಳಿದ್ದೇವೆ. ನಿಮ್ಮ ಉಪಸ್ಥಿತಿ ನಮಗೆ ತುಂಬ ಒಂದು ಉಪಯುಕ್ತವಾಗಿದೆ. ನಾವು ಕ್ಲಬ್ಬನ್ನು ನಿಮ್ಮ ಮಾರ್ಗದರ್ಶನದಂತೆ ಇನ್ನು ನಡೆಸ್ತೇವೆ ಅಂತ ಹೇಳಲಿಕ್ಕೆ ಆಶಿಸ್ತಾ ಇದ್ದೇವೆ. ಹಾಗೆ ಇಲ್ಲಿ ನಡೆದಿರುವ ಎಲ್ಲ ಅಭ್ಯಾಗತರು ನಮಗೆ ಶುಭ ನುಡಿ ನೀಡಿದ್ದೀರಿ. ನಿಮಗೆಲ್ಲ ನಾನು ಮನದಾಳದ ವಂದನೆಗಳನ್ನು ಹೇಳ್ತಾ ಇದ್ದೇನೆ. ವಿರಮಿಸುವ ಮುನ್ನ ಕಳೆದ ವರ್ಷ ಪಶುಪತಿ ಶರ್ಮಾ ಹಾಗೂ ಕಾರ್ಯದರ್ಶಿ ದೀಪಕ್ KB ಹಾಗೂ ಡಿಸ್ಟ್ರಿಕ್ಟ್ ರೋಡ್ ಸೇಫ್ಟಿ ಆ್ಯಂಡ್ ಅವೇರ್ನೆಸ್ ಇದರ ಚೇರ್ಮನ್ ಆಗಿ ಕೆಲಸ ಮಾಡಿದ ನಮ್ಮ ಪ್ರಸಕ್ತ AG ಡಾಕ್ಟರ್ ಹರ್ಷಕುಮಾರ್ ರೈ ಇವರು ಅಭೂತಪೂರ್ವ ಕೆಲಸ, ರೋಡ್ ಸೇಫ್ಟಿ ಆ್ಯಂಡ್ ಅವೇರ್ನೆಸ್ಸನ್ನು ಹೀಗೂ ಮಾಡಬಹುದೇ ಎಂದು ಅನ್ನುವ ನಿಟ್ಟಿನಲ್ಲಿ ಅಷ್ಟು ಕೆಲಸವನ್ನು ಮಾಡಿದ್ದಾರೆ. ಇವರ ಮೂವರನ್ನು ನಾನು ಈ ಸಂದರ್ಭದಲ್ಲಿ ಸನ್ಮಾನಿಸಲು ಇಚ್ಛೆ ಪಡುತ್ತಾ ಇದ್ದೇನೆ. ವೇದಿಕೆಯ ಮುಂದೆ ಆಗಮಿಸಿ ಈ ಸನ್ಮಾನವನ್ನು ರೋಟರಿ ಕ್ಲಬ್ ಪುತ್ತೂರು ಯುವದ ಪರವಾಗಿ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಕೊನೆಯದಾಗಿ ಇಂದು ಬಂದಂತಹ ಎಲ್ಲ ರೊಟೇರಿಯನ್ ಬಂಧುಗಳು, ಮಿತ್ರರು, ಶುಭ ಹಾರೈಸಿದ ಎಲ್ಲರಿಗೂ ನಾನು ವಂದನೆಗಳನ್ನು ಹೇಳುತ್ತಾ ವಿರಮಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ದಶಮಾನೋತ್ಸವದ ಸಂಭ್ರಮಾಚರಣೆಯ ಹೊಸ್ತಿಲಲ್ಲಿರುವ ರೋಟರಿ ಕ್ಲಬ್ ಪುತ್ತೂರು ಯುವ ಇದರ ಪದ ಸ್ವೀಕಾರ ಸಮಾರಂಭಕ್ಕೆ ಬಂದು ತಮ್ಮ ಅನುಭವದ ಮಾತುಗಳಿಂದ ನಮ್ಮನ್ನೆಲ್ಲ ಪ್ರೇರೇಪಿಸಿ ಶುಭ ಹಾರೈಸಿದ ಇಂದಿನ ಪದಪ್ರಧಾನ ಅಧಿಕಾರಿಗಳಾದ ರೋಟರಿ ಜಿಲ್ಲೆ 3182ರ ಏಕೈಕ ಮಹಿಳಾ ಜಿಲ್ಲಾ ಗವರ್ನರ್ ಎಂಬ ಖ್ಯಾತಿಗೆ ಪಾತ್ರರಾದ ಮಾಜಿ ಜಿಲ್ಲಾ ಗವರ್ನರ್ ಡಾಕ್ಟರ್ ಜಯಗೌರಿ ಹಡಿಗಳ್ ಇವರಿಗೆ ಗೌರವಪೂರ್ವಕ ಧನ್ಯವಾದಗಳು. ನಮ್ಮದೇ ಕ್ಲಬ್ಬಿನ ಹೆಮ್ಮೆಯ ಸದಸ್ಯರಾದ ಕಳೆದ ವರ್ಷ ಜಿಲ್ಲಾ ರೋಡ್ ಸೇಫ್ಟಿ ಚೇರ್ಮನ್ ಆಗಿ ರಾಷ್ಟ್ರಮಟ್ಟದಲ್ಲಿ ಮಿಂಚಿದ ಅಸಿಸ್ಟೆಂಟ್ ಗವರ್ನರ್ ಡಾಕ್ಟರ್ ಹರ್ಷಕುಮಾರ್ ರೈ ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಅನೇಕ ಸಂಶೋಧನಾ ವಿದ್ಯಾರ್ಥಿಗಳಿಗೆ PhD ಮಾರ್ಗದರ್ಶಕರಾಗಿರುವ, ಸರಳ ಸಜ್ಜನಿಕೆಯ ಹಿರಿಯ ಸಾಹಿತಿಗಳೂ ಆಗಿರುವ ಝೋನಲ್ ಲೆಫ್ಟಿನೆಂಟ್ ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್ ಅವರಿಗೆ ಗೌರವಪೂರ್ವಕ ಧನ್ಯವಾದಗಳು. ನಮ್ಮದೇ ಮಾತೃ ಸಂಸ್ಥೆಯ ಅಧ್ಯಕ್ಷರಾಗಿರುವ ಪುತ್ತೂರಿನ ಹಿರಿಯ ವೈದ್ಯರಾಗಿರುವ ಡಾಕ್ಟರ್ ರವಿಪ್ರಕಾಶ್ ಅವರಿಗೂ ಗೌರವಪೂರ್ವಕ ಧನ್ಯವಾದಗಳು. ಈ ಎಲ್ಲ ಅತಿಥಿಗಳಿಗೆ ನಮ್ಮ ನೂತನ ಸಂಸ್ಥೆಯಾದ ಅಡೀವಾ ಲೈಫ್ ಸ್ಟೈಲ್ ಎಂದ ಕಿರುಕಾಣಿಕೆಯನ್ನು ಅಡೀವಾದ ಫೌಂಡಿಂಗ್ ಪಾರ್ಟ್ನರ್ ಹಾಗೂ ಯುವದ ನೂತನ ಅಧ್ಯಕ್ಷರಾದ ಶ್ರೀಮತಿ ಅಶ್ವಿನಿ ಕೃಷ್ಣ ಇವರು ನೀಡಬೇಕಾಗಿ ವಿನಂತಿ. No.